ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ದೇಶದ ನಾಗರಿಕ ಸೇವೆ ಎಂಬ ಹುದ್ದೆ ಅಧಿಕಾರವು ನೋಡುಗರಿಗೆ ತುಂಬಾ ರಿಚ್ ಆಗಿ ಕಾಣಬಹುದು. ಆ ಹುದ್ದೆಗಳಲ್ಲಿರುವವರನ್ನ ನೋಡಿ ಹೆಮ್ಮೆ ಅನ್ನಿಸಬಹುದು. ಆ ಹುದ್ದೆಗೆ ನಾನು ಹೋಗಬೇಕು ಅನ್ನಿಸಬಹುದು. ಆದರೆ ಆ ಸ್ಥಾನಗಳಿಗೆ ಹೋಗಲು ಸಾಕಷ್ಟು ಕಠಿಣ ಶ್ರಮ ಬೇಕು. ಉತ್ತಮ ಸ್ಟ್ರಾಟಜಿಗಳಿಂದ ಓದಿ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಪಾಸ್ ಮಾಡಬೇಕು. ಈ ಜರ್ನಿ ಹುದ್ದೆಯಲ್ಲಿರುವವರನ್ನ ನೋಡಿದಾಗ ಆಗುವ ಖುಷಿಯಂತೆ ಇರೋದಿಲ್ಲ. ಈಗ ನೀವು ಸಹ ಯುಪಿಎಸ್ಸಿ ಆಕಾಂಕ್ಷಿಗಳಾಗಿದ್ರೆ ಹಾಗೆ ಒಮ್ಮೆ ನಿಮ್ಮ ಜರ್ನಿ ಕುರಿತು, ನಿಮ್ಮ ದಿನಚರಿ ಕುರಿತು ಆಲೋಚಿಸಿ ನೋಡಿ. ಅಥವಾ ನಿಮ್ಮ ಜೊತೆನೇ ಓದಿ ಯಾವುದಾದ್ರೂ ಸರ್ಕಾರಿ ಸೇವೆಗೆ ಸೇರಿದವರ ಜರ್ನಿಯನ್ನ ಮೆಲುಕು ಹಾಕಿ. ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಪರೀಕ್ಷೆ ಬರೆದ್ರೂ ಸಹ ಆಯ್ಕೆಯಾಗೋದು ಕೇವಲ ಸಾವಿರಾರು ಅಭ್ಯರ್ಥಿಗಳು ಮಾತ್ರ. ಅದರಲ್ಲೂ ಕೆಲವರು ತಮ್ಮ ಬಡತನ, ಆರ್ಥಿಕ ಸ್ಥಿತಿಯ ಹೆಚ್ಚಿನ ಸಮಸ್ಯೆಗಳು ಇದ್ರೂ ಸಹ ಯುಪಿಎಸ್ಸಿ ಪರೀಕ್ಷೆಗಳಿಗೆ ಓದಿ ಐಎಎಸ್, ಐಪಿಎಸ್, ಐಎಫ್ಎಸ್ ಅಧಿಕಾರಿಗಳಾಗುವವರು ಇದ್ದಾರೆ. ಅಂಥವರು ಮಾತ್ರ ಯುವ ಪೀಳಿಗೆಗೆ ಮಾದರಿ, ಆದರ್ಶ, ಸ್ಫೂರ್ತಿಯಾಗಿರ್ತಾರೆ. ಅಂತಹ ಅಭ್ಯರ್ಥಿಗಳ ಪೈಕಿ ಈ ವಿಡಿಯೋದಲ್ಲಿ ನಾನು ಪರಿಚಯಿಸ್ತಾ ಇರೋದು ಹೋಟೆಲ್ನಲ್ಲಿ ಮಾಣಿ ಆಗಿದ್ದ ವ್ಯಕ್ತಿ ತನ್ನ ತಾಳ್ಮೆ, ಛಲವನ್ನ ಬಿಡದೆ ಬರೋಬ್ಬರಿ 7 ಬಾರಿ ಪರೀಕ್ಷೆ ಬರೆದು ಕೊನೆ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪಾಸ್ ಮಾಡಿದವರ ಬಗ್ಗೆ. ಅವರೇ ಕೆ ಜಯಗಣೇಶ್. 2008ನೇ ಸಾಲಿನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 156ರೊಂದಿಗೆ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿ ಐಎಎಸ್ ಅಧಿಕಾರಿಯಾದವರು. ಇವರು 6 ಬಾರಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಫೇಲ್ ಆದರೂ ಸಹ ಛಲ ಬಿಡದೆ 7ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿಯನ್ನ ಪಾಸ್ ಮಾಡಿದವರು. ಇವರು ಬಡ ಕುಟುಂಬದ ಒಬ್ಬ ಯುಪಿಎಸ್ಸಿ ಆಕಾಂಕ್ಷಿ. ಆರ್ಥಿಕ ಪರಿಸ್ಥಿತಿ ತೀರಾ ಸಮಸ್ಯೆ ಇದ್ದ ಕಾರಣ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದವರು. ಇವರ ತಂದೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದವರು. ಆದರೆ ಜೀವನಾಂಶಕ್ಕೆ ಇವರ ದುಡಿಮೆ ಸಾಕಾಗ್ತಿರ್ಲಿಲ್ಲ. ಇನ್ನು ಜಯಗಣೇಶ್ಗೆ ಯುಪಿಎಸ್ಸಿ ಸಿದ್ಧತೆಗೆ ಸಹಾಯ ಮಾಡಲು ಸಾಧ್ಯವೇ? ಇಂತಹ ಕಷ್ಟಗಳ ನಡುವೆ ನೆವರ್ ಗಿವ್ ಅಪ್ ಅಂತ ತಮ್ಮ ಯುಪಿಎಸ್ಸಿ ಜರ್ನಿಯಲ್ಲಿ ನಡೆದವರು ಇವರು. ಯುಪಿಎಸ್ಸಿ ಪರೀಕ್ಷೆಯ ತಮ್ಮ ಕೊನೆಯ ಪ್ರಯತ್ನದಲ್ಲಿರುವಾಗಲೇ ಇಂಟೆಲಿಜೆನ್ಸ್ ಬ್ಯೂರೋ ಪರೀಕ್ಷೆ ಬರೆದಿದ್ದ ಇವರು ಆ ಹುದ್ದೆಗೆ ಆಯ್ಕೆಯಾಗಿದ್ದರು. ಈ ವೇಳೆ ಅವರಿಗೆ ಈ ಹುದ್ದೆ ಆಯ್ಕೆ ಮಾಡೋದೋ ಅಥವಾ ಕೊನೆ ಪ್ರಯತ್ನದ ಯುಪಿಎಸ್ಸಿ ಪರೀಕ್ಷೆ ಬರೆಯೋದೋ ಅನ್ನೋ ಸಂಶಯದಲ್ಲಿದ್ದರು. ಕೊನೆಗೆ ಸಿಎಸ್ಸಿ ಪರೀಕ್ಷೆಯನ್ನ ಆಯ್ಕೆ ಮಾಡಿದ ಇವರು 2008ರಲ್ಲಿ ದೇಶದ ಅತಿ ಕಠಿಣ ಪರೀಕ್ಷೆಯನ್ನ ಗೆದ್ರು. ಜಯಗಣೇಶ್ ತಮ್ಮ ಶಾಲಾ ಶಿಕ್ಷಣವನ್ನ ಅವರ ಗ್ರಾಮದಲ್ಲೇ ಪಡೆದವರು. ಪ್ರೌಢ ಶಿಕ್ಷಣದ ನಂತರ ಪಾಲಿಟೆಕ್ನಿಕ್ ಕಾಲೇಜಿಗೆ ಸೇರಿದ್ರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ತಂತಿ ಪೆರಿಯಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದಿದ್ರು. ಈ 2 ಡಿಗ್ರಿಗಳು ಸಹ ಅವರಿಗೆ ಡೀಸೆಂಟ್ ಜಾಬ್ ಪಡೆಯಲು ಸಮಾಧಾನ ನೀಡಿರಲಿಲ್ಲ. ಬಿಇ ಪದವಿ ನಂತರ ಇವರು ಸಿನಿಮಾ ಥಿಯೇಟರ್ನಲ್ಲಿ ಬಿಲ್ಲಿಂಗ್ ಕ್ಲರ್ಕ್ ಹುದ್ದೆಗೆ ಸೇರಲು ನಿರ್ಧರಿಸಿದ್ರು. ಜೊತೆಗೆ ಹೋಟೆಲ್ನಲ್ಲಿ ಮಾಣಿಯಾಗಿ ಕೆಲಸ ಮಾಡಲು ಆರಂಭಿಸಿದ್ರು. ಈ ಜಾಬ್ಗಳಿಂದ ಅವರ ನಿರೀಕ್ಷೆಯ ದುಡಿಮೆ ಕಾಣಲು ಆಗಲಿಲ್ಲ. ಇಷ್ಟು ಕಡಿಮೆ ಹಣದಿಂದ ಕುಟುಂಬ ನಿರ್ವಹಣೆ ಅಸಾಧ್ಯ ಅಂತ ಅರಿತುಕೊಂಡ್ರು. ಜೊತೆಗೆ ಇವರು ಐಎಎಸ್ ಅಧಿಕಾರಿಯಾಗುವ ಕನಸನ್ನ ಕಂಡಿದ್ರು. ಆದ ಕಾರಣ ಈ ಎಲ್ಲ ಜಾಬ್ಗಳಿಗೆ ಗುಡ್ ಬೈ ಹೇಳಿ ತಮ್ಮ ಕನಸಿನ ಹುದ್ದೆಯ ಕಡೆ ವರ್ಕ್ ಮಾಡಲು ಆರಂಭಿಸಿದ್ರು. ಸತತ 6 ಬಾರಿ ಫೇಲ್ ಆದರೂ ಸಹ ಗುರಿಯ ಕಡೆ ಉತ್ಸಾಹ ಕಳೆದುಕೊಳ್ಳದೆ 7ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಮಾಡಿದ್ರು. ಇವರ ಯುಪಿಎಸ್ಸಿ ಜರ್ನಿ ಎಷ್ಟೋ ಬಡತನ ಕುಟುಂಬದಿಂದ ಬರುವವರಿಗೆ ಸ್ಫೂರ್ತಿ ಖಂಡಿತ ಅಲ್ವೇ?